ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠವಾದ ಗದಗಿನ ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಕಳೆದ 2 ತಿಂಗಳವರೆಗೂ ಕೂಡ ಈ ಒಂದು ಜಾತ್ರೆಯಲ್ಲಿ ವ್ಯಾಪಾರ ವಹಿವಾಟ ನಡೆಯುತ್ತೆ. ಸುಮಾರು ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಇಲ್ಲಿ ಮುಸ್ಲಿಂ ವ್ಯಾಪಾರಸ್ಥರು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಗದಗ ಬೆಟಗೇರಿ ಅವಳಿ ನಗರದ ವ್ಯಾಪಾರಸ್ಥರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ವ್ಯಾಪಾರವನ್ನು ತೆರವು ಮಾಡಬೇಕಂತೇಳಿ ಇವಾಗ ಅನಿರ್ದಿಷ್ಟಾವಧಿವರೆಗೆ ಹೋರಾಟ ಆರಂಭ ಮಾಡಿದ್ದಾರೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ ಏನು ಜಿಲ್ಲಾಡಳಿತ ಕಚೇರಿ ಇದೆ, ಈ ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಶ್ರೀರಾಮ್ ಸೇನಾ ಮುಖಂಡರು ಅನಿರ್ದಿಷ್ಟವಾದ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಇಲ್ಲಿ ಟೆಂಟ್ ಹಾಕೊಂಡು ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲಾಡಳಿತದ ವಿರುದ್ಧ ಮತ್ತು ಗದಗ ಪೊಲೀಸ್ ಇಲಾಖೆಯ ವಿರುದ್ಧ ಮತ್ತು ತೋಂಟದಾರ್ಯ ಮಠದ ವಿರುದ್ಧನೂ ಕೂಡ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀರಾಮ್ ಸೇನೆ ಆಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳ ಮುಖಂಡರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ವಹಿವಾಟ ನಡೆಯುತ್ತೆ. ಆದರೆ ಸಾಕಷ್ಟು ವ್ಯಾಪಾರದ ಲಾಭ ಮುಸ್ಲಿಂ ವ್ಯಾಪಾರಸ್ಥರಿಗೆ ಹೋಗುತ್ತೆ. ಸ್ಥಳೀಯವಾಗಿ ಯಾರಿಗೂ ಕೂಡ ಇದರಿಂದ ಲಾಭ ಆಗ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಗದಗ ಬೆಟಗೇರಿ ಅವಳಿ ನಗರದ ಯಾವುದೇ ವ್ಯಾಪಾರ ಆದರೆ ಬೆಳಗಿನ ಜಾವ 6ರಿಂದ 10:30 11 ಗಂಟೆ ಕ್ಲೋಸ್ ಆಗುತ್ತೆ. ಆದರೆ ಗದಗನ ತೋಂಟದಾರ್ಯ ಮಠದಲ್ಲಿ ಏನು ವ್ಯಾಪಾರ ವಹಿವಾಟ ನಡೆಯುತ್ತೆ ಇದು 24 ಗಂಟೆವರೆಗೂ ಕೂಡ ವ್ಯಾಪಾರ ವಹಿವಾಟ ನಡೆಯುತ್ತೆ. ಹೀಗಾಗಿ ಅದನ್ನು ಕೂಡ ನಿಯಂತ್ರಣ ಮಾಡಬೇಕು, ಇಲ್ಲವಾದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ವ್ಯಾಪಾರ ವಹಿವಾಟವನ್ನು ತೆರವು ಮಾಡಬೇಕು, ಇಲ್ಲವಾದರೆ ಇದೇ 15ನೇ ತಾರೀಕಿಗೆ ಗದಗ ಬಂದ್ ಕರೆ ಕೊಟ್ಟಿದ್ದೇವೆ. ಅಷ್ಟರೊಳಗಾಗಿ ವ್ಯಾಪಾರ ತೆರವು ಮಾಡಬೇಕು. ಇಲ್ಲಂತಂದರೆ ನಾವು 15ನೇ ತಾರೀಕಿಗೆ ಬಂದ್ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾ ಆಡಳಿತ ವಿರುದ್ಧ ತೋಂಟದಾರ್ಯ ಮಠದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೇವೆ. ಬಂದ್ ಕರೆಗೂ ಕೂಡ ಅವರು ಒಳಗಾಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಲ್ಲಿಯ ಮುಖಂಡರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠವಾದ ಗದಗಿನ ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಕಳೆದ 2 ತಿಂಗಳವರೆಗೂ ಕೂಡ ಈ ಒಂದು ಜಾತ್ರೆಯಲ್ಲಿ ವ್ಯಾಪಾರ ವಹಿವಾಟ ನಡೆಯುತ್ತೆ. ಸುಮಾರು ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಇಲ್ಲಿ ಮುಸ್ಲಿಂ ವ್ಯಾಪಾರಸ್ಥರು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಗದಗ ಬೆಟಗೇರಿ ಅವಳಿ ನಗರದ ವ್ಯಾಪಾರಸ್ಥರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ವ್ಯಾಪಾರವನ್ನು ತೆರವು ಮಾಡಬೇಕಂತೇಳಿ ಇವಾಗ ಅನಿರ್ದಿಷ್ಟಾವಧಿವರೆಗೆ ಹೋರಾಟ ಆರಂಭ ಮಾಡಿದ್ದಾರೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ ಏನು ಜಿಲ್ಲಾಡಳಿತ ಕಚೇರಿ ಇದೆ, ಈ ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಶ್ರೀರಾಮ್ ಸೇನಾ ಮುಖಂಡರು ಅನಿರ್ದಿಷ್ಟವಾದ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಇಲ್ಲಿ ಟೆಂಟ್ ಹಾಕೊಂಡು ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲಾಡಳಿತದ ವಿರುದ್ಧ ಮತ್ತು ಗದಗ ಪೊಲೀಸ್ ಇಲಾಖೆಯ ವಿರುದ್ಧ ಮತ್ತು ತೋಂಟದಾರ್ಯ ಮಠದ ವಿರುದ್ಧನೂ ಕೂಡ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀರಾಮ್ ಸೇನೆ ಆಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳ ಮುಖಂಡರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ವಹಿವಾಟ ನಡೆಯುತ್ತೆ. ಆದರೆ ಸಾಕಷ್ಟು ವ್ಯಾಪಾರದ ಲಾಭ ಮುಸ್ಲಿಂ ವ್ಯಾಪಾರಸ್ಥರಿಗೆ ಹೋಗುತ್ತೆ. ಸ್ಥಳೀಯವಾಗಿ ಯಾರಿಗೂ ಕೂಡ ಇದರಿಂದ ಲಾಭ ಆಗ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಗದಗ ಬೆಟಗೇರಿ ಅವಳಿ ನಗರದ ಯಾವುದೇ ವ್ಯಾಪಾರ ಆದರೆ ಬೆಳಗಿನ ಜಾವ 6ರಿಂದ 10:30 11 ಗಂಟೆ ಕ್ಲೋಸ್ ಆಗುತ್ತೆ. ಆದರೆ ಗದಗನ ತೋಂಟದಾರ್ಯ ಮಠದಲ್ಲಿ ಏನು ವ್ಯಾಪಾರ ವಹಿವಾಟ ನಡೆಯುತ್ತೆ ಇದು 24 ಗಂಟೆವರೆಗೂ ಕೂಡ ವ್ಯಾಪಾರ ವಹಿವಾಟ ನಡೆಯುತ್ತೆ. ಹೀಗಾಗಿ ಅದನ್ನು ಕೂಡ ನಿಯಂತ್ರಣ ಮಾಡಬೇಕು, ಇಲ್ಲವಾದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ವ್ಯಾಪಾರ ವಹಿವಾಟವನ್ನು ತೆರವು ಮಾಡಬೇಕು, ಇಲ್ಲವಾದರೆ ಇದೇ 15ನೇ ತಾರೀಕಿಗೆ ಗದಗ ಬಂದ್ ಕರೆ ಕೊಟ್ಟಿದ್ದೇವೆ. ಅಷ್ಟರೊಳಗಾಗಿ ವ್ಯಾಪಾರ ತೆರವು ಮಾಡಬೇಕು, ಇಲ್ಲಂತಂದರೆ ನಾವು 15ನೇ ತಾರೀಕಿಗೆ ಬಂದ್ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾ ಆಡಳಿತ ವಿರುದ್ಧ ತೋಂಟದಾರ್ಯ ಮಠದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೇವೆ. ಬಂದ್ ಕರೆಗೂ ಕೂಡ ಅವರು ಒಳಗಾಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಲ್ಲಿಯ ಮುಖಂಡರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠವಾದ ಗದಗಿನ ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಕಳೆದ 2 ತಿಂಗಳವರೆಗೂ ಕೂಡ ಈ ಒಂದು ಜಾತ್ರೆಯಲ್ಲಿ ವ್ಯಾಪಾರ ವಹಿವಾಟ ನಡೆಯುತ್ತೆ. ಸುಮಾರು ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಇಲ್ಲಿ ಮುಸ್ಲಿಂ ವ್ಯಾಪಾರಸ್ಥರು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಗದಗ ಬೆಟಗೇರಿ ಅವಳಿ ನಗರದ ವ್ಯಾಪಾರಸ್ಥರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ವ್ಯಾಪಾರವನ್ನು ತೆರವು ಮಾಡಬೇಕಂತೇಳಿ ಇವಾಗ ಅನಿರ್ದಿಷ್ಟಾವಧಿವರೆಗೆ ಹೋರಾಟ ಆರಂಭ ಮಾಡಿದ್ದಾರೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಗದಗ ನಗರದ ಏನು ಜಿಲ್ಲಾಡಳಿತ ಕಚೇರಿ ಇದೆ, ಈ ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಶ್ರೀರಾಮ್ ಸೇನಾ ಮುಖಂಡರು ಅನಿರ್ದಿಷ್ಟವಾದ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಇಲ್ಲಿ ಟೆಂಟ್ ಹಾಕೊಂಡು ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲಾಡಳಿತದ ವಿರುದ್ಧ ಮತ್ತು ಗದಗ ಪೊಲೀಸ್ ಇಲಾಖೆಯ ವಿರುದ್ಧ ಮತ್ತು ತೋಂಟದಾರ್ಯ ಮಠದ ವಿರುದ್ಧನೂ ಕೂಡ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀರಾಮ್ ಸೇನೆ ಆಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳ ಮುಖಂಡರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ವಹಿವಾಟ ನಡೆಯುತ್ತೆ. ಆದರೆ ಸಾಕಷ್ಟು ವ್ಯಾಪಾರದ ಲಾಭ ಮುಸ್ಲಿಂ ವ್ಯಾಪಾರಸ್ಥರಿಗೆ ಹೋಗುತ್ತೆ. ಸ್ಥಳೀಯವಾಗಿ ಯಾರಿಗೂ ಕೂಡ ಇದರಿಂದ ಲಾಭ ಆಗ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಗದಗ ಬೆಟಗೇರಿ ಅವಳಿ ನಗರದ ಯಾವುದೇ ವ್ಯಾಪಾರ ಆದರೆ ಬೆಳಗಿನ ಜಾವ 6ರಿಂದ 10:30 11 ಗಂಟೆ ಕ್ಲೋಸ್ ಆಗುತ್ತೆ.
ಆದರೆ ಗದಗನ ತೋಂಟದಾರ್ಯ ಮಠದಲ್ಲಿ ಏನು ವ್ಯಾಪಾರ ವಹಿವಾಟ ನಡೆಯುತ್ತೆ ಇದು 24 ಗಂಟೆವರೆಗೂ ಕೂಡ ವ್ಯಾಪಾರ ವಹಿವಾಟ ನಡೆಯುತ್ತೆ. ಹೀಗಾಗಿ ಅದನ್ನು ಕೂಡ ನಿಯಂತ್ರಣ ಮಾಡಬೇಕು, ಇಲ್ಲವಾದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ವ್ಯಾಪಾರ ವಹಿವಾಟವನ್ನು ತೆರವು ಮಾಡಬೇಕು, ಇಲ್ಲವಾದರೆ ಇದೇ 15ನೇ ತಾರೀಕಿಗೆ ಗದಗ್ ಬಂದ್ ಕರೆ ಕೊಟ್ಟಿದ್ದೇವೆ. ಅಷ್ಟರೊಳಗಾಗಿ ವ್ಯಾಪಾರ ತೆರವು ಮಾಡಬೇಕು, ಇಲ್ಲಂತಂದರೆ ನಾವು 15ನೇ ತಾರೀಕಿಗೆ ಬಂದ್ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾ ಆಡಳಿತ ವಿರುದ್ಧ ತೋಂಟದಾರ್ಯ ಮಠದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೇವೆ. ಬಂದ್ ಕರೆಗೂ ಕೂಡ ಅವರು ಒಳಗಾಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಲ್ಲಿಯ ಮುಖಂಡರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠವಾದ ಗದಗಿನ ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಕಳೆದ 2 ತಿಂಗಳವರೆಗೂ ಕೂಡ ಈ ಒಂದು ಜಾತ್ರೆಯಲ್ಲಿ ವ್ಯಾಪಾರ ವಹಿವಾಟ ನಡೆಯುತ್ತೆ. ಸುಮಾರು ಬೇರೆ ದೇಶದ ಬೇರೆ ರಾಜ್ಯಗಳಿಂದನೂ ಕೂಡ ಇಲ್ಲಿ ಮುಸ್ಲಿಂ ವ್ಯಾಪಾರಸ್ಥರು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಗದಗ್ ಬೆಟಗೇರಿ ಅವಳಿ ನಗರದ ವ್ಯಾಪಾರಸ್ಥರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ವ್ಯಾಪಾರವನ್ನು ತೆರವು ಮಾಡಬೇಕಂತೇಳಿ ಇವಾಗ ಅನಿರ್ದಿಷ್ಟಾವಧಿವರೆಗೆ ಹೋರಾಟ ಆರಂಭ ಮಾಡಿದ್ದಾರೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ನಗರದ ಏನು ಜಿಲ್ಲಾಡಳಿತ ಕಚೇರಿ ಇದೆ, ಈ ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಶ್ರೀರಾಮ್ ಸೇನಾ ಮುಖಂಡರು ಅನಿರ್ದಿಷ್ಟವಾದ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಇಲ್ಲಿ ಟೆಂಟ್ ಹಾಕೊಂಡು ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲಾಡಳಿತದ ವಿರುದ್ಧ ಮತ್ತು ಗದಗ ಪೊಲೀಸ್ ಇಲಾಖೆ ವಿರುದ್ಧ ಮತ್ತು ತೋಂಟದಾರ್ಯ ಮಠದ ವಿರುದ್ಧನೂ ಕೂಡ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀರಾಮ್ ಸೇನೆ ಆಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳ ಮುಖಂಡರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ವಹಿವಾಟ ನಡೆಯುತ್ತೆ, ಆದರೆ ಸಾಕಷ್ಟು ವ್ಯಾಪಾರದ ಲಾಭ ಮುಸ್ಲಿಂ ವ್ಯಾಪಾರಸ್ಥರಿಗೆ ಹೋಗುತ್ತೆ. ಸ್ಥಳೀಯವಾಗಿ ಯಾರಿಗೂ ಕೂಡ ಇದರಿಂದ ಲಾಭ ಆಗ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಗದಗ ಬೆಟಗೇರಿ ಅವಳಿ ನಗರದ ಯಾವುದೇ ವ್ಯಾಪಾರ ಆದರೆ ಬೆಳಗಿನ ಜಾವ 6ರಿಂದ 10:30 11 ಗಂಟೆ ಕ್ಲೋಸ್ ಆಗುತ್ತೆ. ಆದರೆ ಗದಗನ ತೋಂಟದಾರ್ಯ ಮಠದಲ್ಲಿ ಏನು ವ್ಯಾಪಾರ ವಹಿವಾಟ ನಡೆಯುತ್ತೆ ಇದು 24 ಗಂಟೆವರೆಗೂ ಕೂಡ ವ್ಯಾಪಾರ ವಹಿವಾಟ ನಡೆಯುತ್ತೆ. ಹೀಗಾಗಿ ಅದನ್ನು ಕೂಡ ನಿಯಂತ್ರಣ ಮಾಡಬೇಕು, ಇಲ್ಲವಾದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ವ್ಯಾಪಾರ ವಹಿವಾಟವನ್ನು ತೆರವು ಮಾಡಬೇಕು, ಇಲ್ಲವಾದರೆ ಇದೇ 15ನೇ ತಾರೀಕಿಗೆ ಗದಗ್ ಬಂದ್ ಕರೆ ಕೊಟ್ಟಿದ್ದೇವೆ. ಅಷ್ಟರೊಳಗಾಗಿ ವ್ಯಾಪಾರ ತೆರವು ಮಾಡಬೇಕು, ಇಲ್ಲಂತಂದರೆ ನಾವು 15ನೇ ತಾರೀಕಿಗೆ ಬಂದ್ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾ ಆಡಳಿತ ವಿರುದ್ಧ ತೋಂಟದಾರ್ಯ ಮಠದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೇವೆ. ಬಂದ್ ಕರೆಗೂ ಕೂಡ ಅವರು ಒಳಗಾಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಲ್ಲಿಯ ಮುಖಂಡರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಉತ್ತರ ಕರ್ನಾಟಕದ ಪ್ರಖ್ಯಾತ ಮಠವಾದ ಗದಗಿನ ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ಕಳೆದ 2 ತಿಂಗಳವರೆಗೂ ಕೂಡ ಈ ಒಂದು ಜಾತ್ರೆಯಲ್ಲಿ ವ್ಯಾಪಾರ ವಹಿವಾಟ ನಡೆಯುತ್ತೆ. ಸುಮಾರು ಬೇರೆ ದೇಶದ ಬೇರೆ ರಾಜ್ಯಗಳಿಂದನೂ ಕೂಡ ಇಲ್ಲಿ ಮುಸ್ಲಿಂ ವ್ಯಾಪಾರಸ್ಥರು ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಗದಗ ಬೆಟಗೇರಿ ಅವಳಿ ನಗರದ ವ್ಯಾಪಾರಸ್ಥರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ವ್ಯಾಪಾರವನ್ನು ತೆರವು ಮಾಡಬೇಕಂತೇಳಿ ಇವಾಗ ಅನಿರ್ದಿಷ್ಟಾವಧಿವರೆಗೆ ಹೋರಾಟ ಆರಂಭ ಮಾಡಿದ್ದಾರೆ. ನಾವಿವಾಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಗದಗ ನಗರದ ಏನು ಜಿಲ್ಲಾಡಳಿತ ಕಚೇರಿ ಇದೆ, ಈ ಜಿಲ್ಲಾಡಳಿತ ಕಚೇರಿ ಮುಂಭಾಗದಲ್ಲಿ ಶ್ರೀರಾಮ್ ಸೇನಾ ಮುಖಂಡರು ಅನಿರ್ದಿಷ್ಟವಾದ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಇಲ್ಲಿ ಟೆಂಟ್ ಹಾಕೊಂಡು ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲಾಡಳಿತದ ವಿರುದ್ಧ ಮತ್ತು ಗದಗ ಪೊಲೀಸ್ ಇಲಾಖೆ ವಿರುದ್ಧ ಮತ್ತು ತೋಂಟದಾರ್ಯ ಮಠದ ವಿರುದ್ಧನೂ ಕೂಡ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀರಾಮ್ ಸೇನೆ ಆಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳ ಮುಖಂಡರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಕೋಟ್ಯಾಂತರ ರೂಪಾಯಿ ವಹಿವಾಟ ನಡೆಯುತ್ತೆ, ಆದರೆ ಸಾಕಷ್ಟು ವ್ಯಾಪಾರದ ಲಾಭ ಮುಸ್ಲಿಂ ವ್ಯಾಪಾರಸ್ಥರಿಗೆ ಹೋಗುತ್ತೆ. ಸ್ಥಳೀಯವಾಗಿ ಯಾರಿಗೂ ಕೂಡ ಇದರಿಂದ ಲಾಭ ಆಗ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಗದಗ ಬೆಟಗೇರಿ ಅವಳಿ ನಗರದ ಯಾವುದೇ ವ್ಯಾಪಾರ ಆದರೆ ಬೆಳಗಿನ ಜಾವ 6ರಿಂದ 10:30 11 ಗಂಟೆ ಕ್ಲೋಸ್ ಆಗುತ್ತೆ. ಆದರೆ ಗದಗನ ತೋಂಟದಾರ್ಯ ಮಠದಲ್ಲಿ ಏನು ವ್ಯಾಪಾರ ವಹಿವಾಟ ನಡೆಯುತ್ತೆ ಇದು 24 ಗಂಟೆವರೆಗೂ ಕೂಡ ವ್ಯಾಪಾರ ವಹಿವಾಟ ನಡೆಯುತ್ತೆ. ಹೀಗಾಗಿ ಅದನ್ನು ಕೂಡ ನಿಯಂತ್ರಣ ಮಾಡಬೇಕು, ಇಲ್ಲವಾದರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ವ್ಯಾಪಾರ ವಹಿವಾಟವನ್ನು ತೆರವು ಮಾಡಬೇಕು, ಇಲ್ಲವಾದರೆ ಇದೇ 15ನೇ ತಾರೀಕಿಗೆ ಗದಗ್ ಬಂದ್ ಕರೆ ಕೊಟ್ಟಿದ್ದೇವೆ. ಅಷ್ಟರೊಳಗಾಗಿ ವ್ಯಾಪಾರ ತೆರವು ಮಾಡಬೇಕು, ಇಲ್ಲಂತಂದರೆ ನಾವು 15ನೇ ತಾರೀಕಿಗೆ ಬಂದ್ ಮಾಡುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾ ಆಡಳಿತ ವಿರುದ್ಧ ತೋಂಟದಾರ್ಯ ಮಠದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೇವೆ. ಬಂದ್ ಕರೆಗೂ ಕೂಡ ಅವರು ಒಳಗಾಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇಲ್ಲಿಯ ಮುಖಂಡರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.